ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಚಪನ್ಯನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ 7ನೇ ವಾಕ್ಯ. ಕರ್ತನಾದ ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರ್ರಿ, ಯೆಹೋವನ ದಿನವು ಸಮೀಪಿಸಿತು. ಯೆಹೋವನು ಯಜ್ಞದ ಔತಣವನ್ನು ಸಿದ್ಧಪಡಿಸಿದ್ದಾನೆ, ಕರೆದವರನ್ನು ಮಡಿ ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೆಹೋವನ ದಿನವು ಸಮೀಪಿಸಿತು. ದೇವರ ಬರೋಣದ ದಿನವು ಸಮೀಪವಾದ ಕಾರಣ ನಾವು ಆತನ ಸನ್ನಿಧಿಯಲ್ಲಿ ಮೌನವಾಗಿ ಕಾದಿರಬೇಕು. ಯೆಹೋವನು ಯಜ್ಞದ ಔತಣವನ್ನು ಸಿದ್ಧಪಡಿಸಿದ್ದಾನೆ. ದೇವರು ನಮ್ಮೆಲ್ಲರಿಗೋಸ್ಕರ, ಮಡಿ ಮಾಡಿದವರಿಗೋಸ್ಕರ ಪರಲೋಕದಲ್ಲಿ ಔತಣವನ್ನು ಸಿದ್ಧಪಡಿಸಿದ್ದಾರೆ. ಆದುದರಿಂದ ತಾನು ಕರೆದಂತಹ ಪ್ರತಿಯೊಬ್ಬೊಬ್ಬರನ್ನು ಪರಿಶುದ್ಧತ್ವವೆಂಬ ಹೊಸ ವಸ್ತ್ರದೊಡನೆ ಮಡಿ ಮಾಡಿದ್ದಾರೆ. ಈ ವಾಕ್ಯವು ಇದನ್ನು ಹೇಳುತ್ತದೆ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ. ಎಲ್ಲರೂ ಈ ರೀತಿಯಾಗಿ ಜೀವಿಸಿ ದೇವರ ಬರೋಣದಲ್ಲಿ ಪಾಲುಗಾರರಾಗೋಣ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರು, ಮಹೋನ್ನತನಾದಂತಹ ಕೃಪೆಯುಳ್ಳ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ಈ ವಾಕ್ಯವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಹೌದು ದೇವ, ನಿಮ್ಮ ಬರೋಣದ ದಿನವು ಹತ್ತಿರವಾದ ಕಾರಣ ದೇವರೇ ಅಪ್ಪ, ನಿಮ್ಮ ಪರಿಶುದ್ಧತ್ವದಲ್ಲಿ ಕರ್ತನೆ ನಾವು ಭಾಗಿಯಾಗಿ ತಂದೆಯೇ ಪರಲೋಕದಲ್ಲಿ ಕರ್ತನೆ ನಿಮ್ಮ ಮುಂದೆ ಕರ್ತನೆ ನಿಲ್ಲುವುದಕ್ಕೆ ಯೋಗ್ಯರಾಗಿ ನೀವು ತಾನೇ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ದೇವ. ಕರ್ತನೆ, ಈ ವಾಕ್ಯವನ್ನು ಆಶೀರ್ವದಿಸಿರಿ ಕರ್ತನೆ. ಕೇಳುವಂತಹ ಪ್ರತಿಯೊಬ್ಬೊಬ್ಬರು ಕರ್ತನೆ ಇದನ್ನು ಹೊಂದಿಕೊಳ್ಳುವಂತೆ ಕೃಪೆ ಮಾಡಿಕೊಡಿರಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.